ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇವತ್ತು ನಾವು ಮಾತನಾಡುವುದು ಭಾರತದ ಅತ್ಯಂತ ಮಹತ್ವಾಕಾಂಕ್ಷಿ ಯುದ್ಧ ವಿಮಾನದ ಯೋಜನೆಯ ಬಗ್ಗೆ, ತೇಜಸ್ MK2ನ ಬಗ್ಗೆ. ಮತ್ತು ಈ ಯುದ್ಧ ವಿಮಾನದಲ್ಲಿ ಇತ್ತೀಚೆಗೆ ಆದ ಒಂದು ಅದ್ಭುತ ಸಾಧನೆ ನಮ್ಮ ದೇಶದ ರಕ್ಷಣಾ ಉದ್ಯಮಕ್ಕೆ ಒಂದು ಹೊಸ ಮೈಲುಗಲ್ಲನ್ನು ತಂದಿದೆ. HAL ಮತ್ತು ADA ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ, ಈ ಎರಡೂ ಸಂಸ್ಥೆಗಳು ಸೇರಿ ತೇಜಸ್ MK2 ಯುದ್ಧ ವಿಮಾನದ ತೂಕವನ್ನು ಬರೋಬ್ಬರಿ 200 kgಯಷ್ಟು ಕಡಿಮೆ ಮಾಡಿದ್ದಾರೆ. ಅದು ಹೇಗೆ? ಯಾವುದೇ ರಾಜಿ ಮಾಡಿಕೊಳ್ಳದೆ ಯುದ್ಧ ವಿಮಾನದ ಶಕ್ತಿ, ಸ್ಥಿರತೆ, ಸಾಮರ್ಥ್ಯ ಇವ್ಯಾವುದನ್ನು ಬಿಡದೆ ಕೇವಲ ತಂತ್ರಜ್ಞಾನದ ಬಳಕೆಯಿಂದ ಮಾತ್ರ. ಇದು ಹೇಗೆ ಸಾಧ್ಯವಾಯಿತು ಅಂತ ಕೇಳ್ತೀರಾ? 2 ಪ್ರಮುಖ ತಂತ್ರಗಳಿಂದ. ಮೊದಲನೆಯದು ಮೊನೋಲಿಥಿಕ್ ಮೆಷಿನಿಂಗ್. ಈ ಹಿಂದೆ ಒಂದು ಯುದ್ಧ ವಿಮಾನದ ರಚನೆಯನ್ನು ತಯಾರಿಸಬೇಕು ಅಂದರೆ ನೂರಾರು ಸಣ್ಣ ಸಣ್ಣ ಭಾಗಗಳನ್ನು ಪ್ರತ್ಯೇಕವಾಗಿ ತಯಾರಿಸಿ ಅವನ್ನು ಒಂದೊಂದಾಗಿ ಜೋಡಿಸುತ್ತಿದ್ದರು. ಈ ಜೋಡಣೆಗೆ ಬೇಕಾದ ನಟ್ಟು, ಬೋಲ್ಟು, ಬ್ರಾಕೆಟ್ ಇವೆಲ್ಲವೂ ಸೇರಿ ಒಟ್ಟು ತೂಕ ಗಣನೀಯವಾಗಿ ಹೆಚ್ಚಾಗುತ್ತಿತ್ತು. ಆದರೆ ಮೊನೋಲಿಥಿಕ್ ಮೆಷಿನಿಂಗ್ ಅಂದರೆ ಒಂದೇ ದೊಡ್ಡ ಲೋಹದ ತುಂಡಿನಿಂದ ಇಡೀ ರಚನೆಯನ್ನು ನೇರವಾಗಿ ಕೆತ್ತಿ ತಯಾರಿಸೋದು. ಜೋಡಣೆ ಕಡಿಮೆ, ತೂಕ ಕಡಿಮೆ, ಶಕ್ತಿ ಹೆಚ್ಚು. ಸರಳವಾಗಿ ಹೇಳಬೇಕೆಂದರೆ ಹೆಚ್ಚು ಬಾಳಿಕೆ ಬರೋ ರಚನೆ ಕಡಿಮೆ ತೂಕದಲ್ಲಿ. ಎರಡನೆಯದು ಜಿಗ್ಲೆಸ್ ಅಸೆಂಬ್ಲಿ. ಸಾಮಾನ್ಯವಾಗಿ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಜಿಗ್ ಅಂದರೆ ಭಾಗಗಳನ್ನು ನಿಖರ ಸ್ಥಾನದಲ್ಲಿ ಹಿಡಿದಿಡಲು ಬಳಸುವ ದೊಡ್ಡ ದೊಡ್ಡ ಲೋಹದ ಚೌಕಟ್ಟುಗಳು. ಇವು ಅಗತ್ಯವಿದ್ದರೂ ತಯಾರಿಕಾ ಸಮಯ ಮತ್ತು ಖರ್ಚು ಎರಡನ್ನೂ ಹೆಚ್ಚಿಸುತ್ತವೆ. ಜಿಗ್ಲೆಸ್ ಅಸೆಂಬ್ಲಿ ಅಂದರೆ ಈ ಚೌಕಟ್ಟುಗಳ ಅಗತ್ಯವೇ ಇಲ್ಲದಂತೆ ಉನ್ನತ ಡಿಜಿಟಲ್ ಪ್ರಿಸಿಷನ್ ತಂತ್ರಜ್ಞಾನದ ಸಹಾಯದಿಂದ ನೇರವಾಗಿ ಭಾಗಗಳನ್ನು ಜೋಡಿಸೋದು. ಇದರಿಂದ ತಯಾರಿಕೆಯ ವೇಗ ಹೆಚ್ಚಾಗುತ್ತದೆ, ನಿಖರತೆ ಇನ್ನಷ್ಟು ಸುಧಾರಿಸುತ್ತದೆ ಮತ್ತು ಒಟ್ಟು ತೂಕ ಮತ್ತಷ್ಟು ಕಡಿಮೆಯಾಗುತ್ತದೆ. ಸರಿ, ಈ 200 ಕಿಲೋ ತೂಕ ಕಡಿಮೆ ಆದರೆ ಏನು ಪ್ರಯೋಜನ ಅಂತ ಕೇಳ್ತೀರಾ? ಸ್ನೇಹಿತರೆ, ಒಂದು ಯುದ್ಧ ವಿಮಾನದ ಮಟ್ಟಿಗೆ 200 ಕಿಲೋ ತೂಕ ಕಡಿಮೆ ಆಗೋದು ಚಿಕ್ಕ ವಿಷಯವೇ ಅಲ್ಲ. ಇದು ನೇರವಾಗಿ 2 ದೊಡ್ಡ ಅನುಕೂಲಗಳಿಗೆ ದಾರಿ ಮಾಡಿಕೊಡುತ್ತದೆ. ಮೊದಲನೆಯದು ಹೆಚ್ಚುವರಿ ಇಂಧನ ಸಾಮರ್ಥ್ಯ. ತೂಕ ಕಡಿಮೆ ಆದಾಗ ಯುದ್ಧ ವಿಮಾನಕ್ಕೆ ಹೆಚ್ಚು ಇಂಧನ ತುಂಬಿಸಬಹುದು, ಅಂದರೆ ವಿಮಾನ ಇನ್ನಷ್ಟು ದೂರ ಹೋಗಬಲ್ಲದು. ಕಾಂಬ್ಯಾಟ್ ರೇಡಿಯಸ್ ಗಣನೀಯವಾಗಿ ಹೆಚ್ಚಾಗುತ್ತದೆ. ಶತ್ರುಗಳ ಗಡಿಯಿಂದ ದೂರವಿದ್ದು ಕೂಡ ಕಾರ್ಯಾಚರಣೆಗಳನ್ನು ನಡೆಸಬಹುದು. ಇದು ಯುದ್ಧ ತಂತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು. ಎರಡನೆಯದು ಹೆಚ್ಚುವರಿ ಪೇಲೋಡ್ ಸಾಮರ್ಥ್ಯ. ಈ ರಚನಾ ಸುಧಾರಣೆಯಿಂದಾಗಿ ತೇಜಸ್ MK2 ಈಗ ಸುಮಾರು 1.5 ಟನ್ ಹೆಚ್ಚುವರಿ ಶಸ್ತ್ರಾಸ್ತ್ರಗಳನ್ನು ಹೊರಬಲ್ಲದು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ತೇಜಸ್ MK2 ಈಗ 11 ಹಾರ್ಡ್ ಪಾಯಿಂಟ್ಸ್ಗಳಲ್ಲಿ ಬರೋಬ್ಬರಿ 6500 ಕಿಲೋಗ್ರಾಂನಷ್ಟು ಶಸ್ತ್ರಾಸ್ತ್ರಗಳನ್ನು ಹೊರಬಲ್ಲ ಶಕ್ತಿಯನ್ನು ಹೊಂದಿದೆ. ಇದರಲ್ಲಿ ಏನೆಲ್ಲ ಸೇರಬಹುದು? ಸ್ವದೇಶಿ ನಿರ್ಮಿತ ಅಸ್ತ್ರ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್, ಗಾಳಿಯಲ್ಲಿ ಶತ್ರು ವಿಮಾನಗಳನ್ನು ನಾಶ ಮಾಡಬಲ್ಲ ಕ್ಷಿಪಣಿ. ರುದ್ರಮ್ ಆಂಟಿ ರೇಡಿಯೇಷನ್ ಮಿಸೈಲ್, ಶತ್ರುವಿನ ರಡಾರ್ ವ್ಯವಸ್ಥೆಗಳನ್ನೇ ನಾಶ ಮಾಡಬಲ್ಲ ಅಸ್ತ್ರ. ಮತ್ತು ಭವಿಷ್ಯದಲ್ಲಿ ಬ್ರಹ್ಮೋಸ್ NG ಕ್ರೂಸ್ ಮಿಸೈಲ್ಗಳನ್ನು ಕೂಡ ಈ ಯುದ್ಧ ವಿಮಾನದ ಮೇಲೆ ಅಳವಡಿಸಬಹುದು ಅನ್ನೋ ಸಾಧ್ಯತೆ ಇದೆ. ಇದು ನಿಜವಾದರೆ ತೇಜಸ್ MK2 ಒಂದು ಅತ್ಯಂತ ಶಕ್ತಿಶಾಲಿ ಮಲ್ಟಿ ರೋಲ್ ಫೈಟರ್ ಜೆಟ್ ಆಗಿ ರೂಪಾಂತರವಾಗಲಿದೆ. ಇನ್ನು ಈ ಯುದ್ಧ ವಿಮಾನ ಯಾವ ಹಳೆಯ ವಿಮಾನಗಳ ಜಾಗವನ್ನು ತೆಗೆದುಕೊಳ್ಳಲಿದೆ ಅಂತೀರಾ? ತೇಜಸ್ MK2 ಭಾರತೀಯ ವಾಯುಸೇನೆಯ ಹಳೆಯ ಮಿರಾಜ್ 2000, ಜಾಗ್ವಾರ್ ಮತ್ತು MiG-29 ಯುದ್ಧ ವಿಮಾನಗಳ ನಿವೃತ್ತಿಯ ನಂತರ ಅವುಗಳ ಸ್ಥಾನವನ್ನು ತುಂಬಲಿದೆ. ಭಾರತೀಯ ವಾಯುಪಡೆ ಸದ್ಯ ಈ ಹಳೆಯ ವಿಮಾನಗಳ ಮೇಲೆ ಅವಲಂಬಿತವಾಗಿದ್ದು ತೇಜಸ್ MK2 ಅವಕ್ಕೆ ಸ್ವದೇಶಿ ಆಧುನಿಕ ಪರ್ಯಾಯವಾಗಲಿದೆ.
ಮತ್ತು ಒಳ್ಳೆಯ ಸುದ್ದಿ ಏನೆಂದರೆ ಮೊದಲ ತೇಜಸ್ MK2 ಪ್ರೋಟೋಟೈಪ್ ಈಗ ತನ್ನ ಅಂತಿಮ ಜೋಡಣೆಯ ಹಂತದಲ್ಲಿದೆ. ಶೀಘ್ರದಲ್ಲೇ ಇದರ ಅಧಿಕೃತ ರೋಲ್ಔಟ್ ಅಂದರೆ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಈ ಯುದ್ಧ ವಿಮಾನವನ್ನು ಪ್ರದರ್ಶಿಸೋ ಕಾರ್ಯಕ್ರಮ ನಡೆಯಲಿದೆ ಎಂದು ನಿರೀಕ್ಷಿಸಲಾಗಿದೆ. ಅದು ನಿಜಕ್ಕೂ ಒಂದು ಐತಿಹಾಸಿಕ ಕ್ಷಣವಾಗಿರುತ್ತದೆ. ಸ್ನೇಹಿತರೆ, ಮೊನೋಲಿಥಿಕ್ ಮೆಷಿನಿಂಗ್ ಮತ್ತು ಜಿಗ್ಲೆಸ್ ಅಸೆಂಬ್ಲಿ ಈ ಎರಡು ತಂತ್ರಜ್ಞಾನಗಳು ಜಗತ್ತಿನ ಅತ್ಯಾಧುನಿಕ ವಿಮಾನ ತಯಾರಿಕಾ ಉದ್ಯಮದಲ್ಲಿ ಅನುಸರಿಸಲಾಗುವ ಮಾನದಂಡಗಳು. ಭಾರತ ಈಗ ಅದೇ ತಂತ್ರಜ್ಞಾನವನ್ನು ತನ್ನ ನೆಲದಲ್ಲಿ ತನ್ನ ಜನರ ಕೈಯಿಂದ ಅನುಷ್ಠಾನಕ್ಕೆ ತಂದಿದೆ. ಇದು ಕೇವಲ ಒಂದು ಯುದ್ಧ ವಿಮಾನ ತಯಾರಿಕೆಯ ಕಥೆಯಲ್ಲ, ಇದು ಭಾರತ ವಿಶ್ವ ಮಟ್ಟದ ರಕ್ಷಣಾ ತಂತ್ರಜ್ಞಾನದಲ್ಲಿ ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಳ್ಳುತ್ತಿರುವ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.